ಕರ್ನಾಟಕ ರಾಜ್ಯದಲ್ಲಿ ರೈಸ್ ಪಾರ್ಕ್ ಈ ಕೆಳಗಿನ ಸ್ಥಳದಲ್ಲಿ ಕಂಡುಬರುತ್ತದೆ. ರೈಸ್ ಪಾರ್ಕ್ ಈ ಕೆಳಗಿನ ಸ್ಥಳದಲ್ಲಿ ಕಂಡುಬರುತ್ತದೆ. ರೈಸ್ ಪಾರ್ಕ್ ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕಾರಟಗಿಯಲ್ಲಿ ಕಂಡುಬರುತ್ತದೆ. ಕೊಪ್ಪಳ ಜಿಲ್ಲೆ ಕಾರಟಗಿಯಲ್ಲಿ ಪ್ರಸಿದ್ಧವಾಗಿರುವಂತಹ ರೈಸ್ ಪಾರ್ಕ್ ಇದೆ. ನಿಂಬೆಹಣ್ಣಿನ ಪಾರ್ಕ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ನಿಂಬೆಹಣ್ಣು ನಿಗಮ. ಇಂಡಿ ತಾಲೂಕಿನಲ್ಲಿ ಕಂಡುಬರ್ತದೆ. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಈ ಒಂದು ನಿಂಬೆಹಣ್ಣು ಯಾವ ಜಾತಿಯ ನಿಂಬೆಹಣ್ಣು ಇದೆ ಈ ಭಾಗದಲ್ಲಿ? ಕಾಗಜೀಗ್ ಅನ್ನುವಂಥ ನಿಂಬೆಹಣ್ಣನ್ನು ನೋಡ್ತೀವಿ ನೋಡಿ. ಪ್ರಸಿದ್ಧವಾಗಿರುವ ಕಾಗಜೀಗ್ ಎಂಬ ನಿಂಬೆಹಣ್ಣು. ದಾಂಡೇಲಿ, ಬೇಂದ್ರೆ ತೀರ್ಥ, ಯಾಣ, ಅಜಂತದ ಗುಹೆಗಳು. ಕಾಲಭೈರೇಶ್ವರ ಮತ್ತು ಮೋಹಿನಿ ಎಂಬ ದೇವಸ್ಥಾನಗಳು ಈ ಕೆಳಗಿನ ಸ್ಥಳದಲ್ಲಿ ಕಂಡುಬರುತ್ತವೆ. ಸರಿ ಉತ್ತರ ಯಾಣದಲ್ಲಿ ನೋಡಿ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಏಕೈಕ ಜ್ವಾಲಾಮುಖಿಯ ಬಂಡೆಗಳು ಅಂದ್ರೆ ಅದು ಯಾಣ. ಆ ಯಾಣ ಉತ್ತರ ಕನ್ನಡ ಜಿಲ್ಲೆಯ ಯಾಣದ ವಿಶೇಷ ಏನು ಅಂತಂದ್ರೆ ಇಲ್ಲಿ ಎರಡು ಪ್ರಮುಖವಾಗಿರುವಂತ ದೇವಾಲಯಗಳು ಕಂಡು ಬರ್ತವೆ. ಒಂದು ಕಾಲಭೈರೇಶ್ವರ ಅನ್ನುವಂಥ ದೇವಾಲಯ ಇದೆ. ಕಾಲಭೈರೇಶ್ವರ ಅನ್ನುವಂಥದ್ದು ಒಂದಿದ್ರೆ, ಇನ್ನೊಂದು ಯಾವ್ದಿದೆ? ಮೋಹಿನಿ ಅನ್ನುವಂಥ ಬೆಟ್ಟಗಳನ್ನು ನೋಡ್ತೀವಿ. ಮೋಹಿನಿ ಬೆಟ್ಟಗಳು. ಹನ್ನೆರಡು, 13, 54, 14. ಅಶೋಕನಿಗೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದಲ್ಲಿ ದೊರೆತ ಶಾಸನಗಳ ಸಂಖ್ಯೆ ಎಷ್ಟು? ಅಶೋಕನಿಗೆ ಸಂಬಂಧಪಟ್ಟ ಕರ್ನಾಟಕ ರಾಜ್ಯದಲ್ಲಿ ದೊರೆತ ಶಾಸನಗಳ ಸಂಖ್ಯೆ ಎಷ್ಟು? ಕರ್ನಾಟಕ ರಾಜ್ಯದಲ್ಲಿ ಅಶೋಕನಿಗೆ ಸಂಬಂಧಪಟ್ಟ ದೊರೆತ ಶಾಸನಗಳ ಸಂಖ್ಯೆ 14 ಶಾಸನಗಳು ನೋಡಿ. 14 ಶಾಸನಗಳಲ್ಲಿ ಅತಿ ದೊಡ್ಡ ಶಾಸನ ಯಾವುದು? ಎಕ್ಸಲೆಂಟ್. ಅತ್ಯಂತ ದೊಡ್ಡದಾದ ಶಾಸನ ಅಂತಂದ್ರೆ ಸನ್ನತಿ ಶಾಸನ ನೋಡಿ. ಸನ್ನತಿ ಶಾಸನ. ಅತಿ ಚಿಕ್ಕ ಶಾಸನ ಅಂದ್ರ ಮಸ್ಕಿ ಶಾಸನ. ಅತ್ಯಂತ ಚಿಕ್ಕದಾಗಿರುವ ಶಾಸನ ಅಂದ್ರೆ ಮಸ್ಕಿ ಶಾಸನ. ಯಾವ ಶಾಸನದಲ್ಲಿ ಚಪಡ ಎಂದು ಬರೆಯಲಾಗಿದೆ? ಯಾವ ಶಾಸನದಲ್ಲಿ ಚಪಡ ಎಂದು ಬರೆಯಲಾಗಿದೆ ಅಂದ್ರ ಬ್ರಹ್ಮಗಿರಿ ಶಾಸನ ನೋಡಿ. ಬ್ರಹ್ಮಗಿರಿ ಶಾಸನದಲ್ಲಿ ಚಪಡ ಎಂದು ಬರೆಯಲಾಗಿದೆ. ಬ್ರಹ್ಮಗಿರಿ ಶಾಸನದಲ್ಲಿ ಚಪಡ ಎಂದು ಬರೆಯಲಾಗಿದೆ. ಇಂಪಾರ್ಟೆಂಟ್ ಕ್ವಶನ್. ಯಾವ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖವಿದೆ? 2 ಶಾಸನಗಳಲ್ಲಿ. ಒಂದು ಮಸ್ಕಿ ಶಾಸನ, ಇನ್ನೊಂದು ಕಲ್ಕತ್ತಾ ಶಾಸನ. ಒಂದು ಮಸ್ಕಿ ಶಾಸನ, ಇನ್ನೊಂದು ಕಲ್ಕತ್ತಾ ಶಾಸನ. ಈ 2 ಶಾಸನಗಳಲ್ಲಿ ಏನು ಉಲ್ಲೇಖ ಇದೆ ಅಂತಂದ್ರೆ ಅಶೋಕನ ಹೆಸರು ಉಲ್ಲೇಖವನ್ನು ನೋಡ್ತೀವಿ.
ಬಳ್ಳಾರಿ, ಯಾದಗಿರಿ, ರಾಯಚೂರು, ಕಲಬುರಗಿ. ಕೋಣಗಲ್ ಎಂಬ ಸ್ಥಳ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಕೋಣಗಲ್ಲ ಎಂಬ ಸ್ಥಳ, ಕೋಣಗಲ್ಲ ಎಂಬ ಸ್ಥಳ ಕೋಣಗಲ್ಲ ಎಂಬ ಸ್ಥಳ ಕೋಣಗಲ್ಲ ಎಂಬ ಸ್ಥಳ ಎಲ್ಲಿದೆ ಅಂದ್ರೆ ರಾಯಚೂರಲ್ಲಿ ಕಂಡುಬರುತ್ತದೆ. ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿ ಕೋಣಗಲ್ಲ ಎಂಬ ಯುದ್ಧ ಭೂಮಿಯನ್ನು ನೋಡ್ತೀವಿ. ಕೋಣಗಲ್ಲ ಎಂಬುದೊಂದು ಯುದ್ಧ ಭೂಮಿಯಾಗಿದೆ. ದೋಣಿಮಲೈ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ? ದೋಣಿಮಲೈ ಬೆಟ್ಟಗಳು ದೋಣಿಮಲೈ ಬೆಟ್ಟಗಳು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತವೆ? ಕರ್ನಾಟಕ ರಾಜ್ಯದ ಪ್ರಸಿದ್ಧವಾದ ದೋಣಿಮಲೈ ಬೆಟ್ಟಗಳು ಬಳ್ಳಾರಿಯಲ್ಲಿ ಕಂಡುಬರ್ತವೆ. ಬಳ್ಳಾರಿಯಲ್ಲಿ ದೋಣಿಮಲೈ ಬೆಟ್ಟಗಳನ್ನು ನೋಡ್ತೀವಿ, ಫೇಮಸ್. ಈ ದೋಣಿಮಲೈ ಬೆಟ್ಟಗಳು ಎದಕ್ಕೆ ಫೇಮಸ್ ಆಗಿವೆ ಅಂದ್ರೆ ಕಬ್ಬಿಣಕ್ಕೆ ಫೇಮಸ್ ಆಗಿವೆ ನೋಡಿ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣದ ಅದಿರುಗಳು ಅಥವಾ ಕಬ್ಬಿಣದ ನಿಕ್ಷೇಪಗಳು ಕಂಡು ಬರೋದಿಲ್ಲ ಅಂದ್ರೆ ಬಳ್ಳಾರಿಯ ದೋಣಿಮಲೈ ಬೆಟ್ಟಗಳಲ್ಲಿ. ಪಟ್ಟದಕಲ್ಲು, ಹಂಪಿ, ಪಶ್ಚಿಮ ಘಟ್ಟ, ಬೇಲೂರು. ಈ ಕೆಳಗಿನ ಯಾವ ಸ್ಥಳ ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಲ್ಲ? ಈ ಕೆಳಗಿನ ಯಾವ ಸ್ಥಳ ಕರ್ನಾಟಕ ರಾಜ್ಯದಿಂದ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಲ್ಲ ಅಂದ್ರೆ ಬೇಲೂರು ರೈಟ್ ಆನ್ಸರ್. ಬೇಲೂರಿನಲ್ಲಿ ಕಂಡು ಬರುವಂತ ಚನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಅಂತ ನೋಡ್ತೀವಿ. ಹಾಗಾದ್ರೆ ಪಟ್ಟದಕಲ್ಲು ಸೇರ್ಪಡೆಯಾಗಿದೆ, ಹಂಪಿ ಸೇರ್ಪಡೆಯಾಗಿದೆ, ಪಶ್ಚಿಮ ಘಟ್ಟ ಸೇರ್ಪಡೆಯಾಗಿದೆ. ಪಶ್ಚಿಮ ಘಟ್ಟ 2012ರಲ್ಲಿ, ಹಂಪಿ 1986ರಲ್ಲಿ, ಪಟ್ಟದಕಲ್ಲು 1987ರಲ್ಲಿ. 1987ರಲ್ಲಿ ಪಟ್ಟದಕಲ್ಲು, 1986ರಲ್ಲಿ ಹಂಪಿ, 2012ರಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ಏನಾಗಿದ್ದಾವ ಅಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದಂತ ಸ್ಥಳಗಳು. ಕಪ್ಪು ಮಣ್ಣು, ಜಂಬೆಟ್ಟಿಗೆಯ ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು. ಗ್ರಾನೈಟ್ ಮತ್ತು ನೀಸಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದು? ಗ್ರಾನೈಟ್ ಮತ್ತು ನೀಸಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣಗೊಂಡ ಮಣ್ಣು ಯಾವುದು? ಗ್ರಾನೈಟ್ ಮತ್ತು ನೀಸಿಲೆಗಳ ಶಿಥಿಲೀಕರಣದಿಂದ ನಿರ್ಮಾಣಗೊಂಡಿರುವಂತ ಮಣ್ಣು ಯಾವುದು? ಗ್ರಾನೈಟ್ ಮತ್ತು ನೀಸಿಲೆಗಳ ಶಿಥಿಲೀಕರಣ ನಿರ್ಮಾಣಗೊಂಡ ಮಣ್ಣು ಯಾವುದು ಅಂದ್ರೆ ಕೆಂಪು ಮಣ್ಣು ನೋಡಿ. ರೆಡ್ ಸಾಯಿಲ್ ಅಂತ ಕರೀತಾರೆ. ರೆಡ್ ಸಾಯಿಲ್ ಇದೆಯಲ್ಲ, ಕೆಂಪು ಮಣ್ಣು. ಇದು ಗ್ರಾನೈಟ್ ಮತ್ತು ನೀಸ್ ಅನ್ನುವಂತ ಶಿಲೆಗಳ ಶಿಥಿಲೀಕರಣದಿಂದ ಈ ಮಣ್ಣು ನಿರ್ಮಾಣಗೊಂಡಿರುತ್ತದೆ. ಅದಕ್ಕೆ ಗ್ರಾನೈಟ್ ಅನ್ನ ಕೆಂಪು ಶಿಲೆ ಅಂತ ಕರೀತಾರೆ. ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ? ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗುತ್ತದೆ, ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ? ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ ಅಂದ್ರೆ ಸರಿಯಾಗಿರುವಂತ ಉತ್ತರ ಜಂಬೆಟ್ಟಿಗೆ ಮಣ್ಣು ನೋಡಿ. ಹಾಗಾದ್ರೆ ಮಳೆಗಾಲದಲ್ಲಿ ಯಾವ ಮಣ್ಣಾಗ್ತದೆ? ಜಂಬೆಟ್ಟಿಗೆ. ಬೇಸಿಗೆಯಲ್ಲಿ ಯಾವ ಶಿಲೆ? ಎಕ್ಸಲೆಂಟ್, ಲ್ಯಾಟ್ರೈಟ್ ಶಿಲೆ ನೋಡಿ.
ಯಾವ ಶಿಲೆಯಾಗಿ ನಿರ್ಮಾಣಗೊಳ್ಳುತ್ತಂದ್ರ ಲ್ಯಾಟ್ರೈಟ್ ಶಿಲೆ. ಲ್ಯಾಟ್ರೈಟ್. ಈ ಲ್ಯಾಟ್ರೈಟ್ ಶಿಲೆಯಿಂದ ಯಾವ ಕಟ್ಟಡಗಳು ಅಂದ್ರೆ ಸ್ಥಳೀಯ ಕಟ್ಟಡಗಳನ್ನು ಕಟ್ತಾರೆ. ಕಟ್ಟಡಗಳ ನಿರ್ಮಾಣಕ್ಕಾಗಿ ಬಳಸುವಂತ ಕಲ್ಲುಗಳು ಯಾವಂದ್ರ ಅದು ಲ್ಯಾಟ್ರೈಟ್ ಶಿಲೆ ಅಂತ ಹೇಳಿ ನೋಡ್ತೀವಿ ನಾವು. ಓಕೆನಾ? ಮಳೆಗಾಲದಲ್ಲಿ ಮಣ್ಣಾಗ್ತದ, ಬೇಸಿಗೆಯಲ್ಲಿ ಶಿಲೆಯಾಗುತ್ತದೆ. ಯಾವ ಶಿಲೆ ಅಂದ್ರೆ ಅದು ಲ್ಯಾಟ್ರೈಟ್ ಶಿಲೆಯಿಂದ ನಿರ್ಮಾಣಗೊಂಡಿರತಕ್ಕಂಥ ಮಣ್ಣು. ಚಿಕ್ಕಮಗಳೂರು, ಹಾವೇರಿ, ಹಾಸನ. ಯಾವ ಸ್ಥಳವನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ? ಯಾವ ಸ್ಥಳವನ್ನ ಕರ್ನಾಟಕದ ಕಾಶ್ಮೀರ ಎನ್ನುವರು? ಸರಿಯಾದಂತ ಉತ್ತರ ಕೊಡಗು ಜಿಲ್ಲೆ. ನೋಡಿ, ಕೊಡಗು ಜಿಲ್ಲೆಯನ್ನ ಕರ್ನಾಟಕದ ಕಾಶ್ಮೀರ ಅಂತ ಕರೀತಾರೆ. ಇದನ್ನ ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರೆಕ್ಟಾ? ಕಿತ್ತಳೆಯ ನಾಡು, ಮಂಜಿನ ನಗರಿ. ಅಬ್ಬೆ ಅನ್ನುವಂತ ಜಲಪಾತವನ್ನು ಈ ಜಿಲ್ಲೆಯಲ್ಲಿ ನೋಡ್ತೀವಿ. ಭಾರತ ದೇಶದಲ್ಲಿ ಯಾವ ರಾಜ್ಯವನ್ನ ಭಾರತದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ? ಯಾವ ರಾಜ್ಯವನ್ನ? ಮೇಘಾಲಯದಲ್ಲಿ ಕಂಡು ಬರುವಂತ ಗಾರೋ ಮತ್ತು ಕಾಶಿ ಬೆಟ್ಟಗಳನ್ನು. ಆ ಮೇಘಾಲಯದಲ್ಲಿರುವಂತ ಗಾರೋ ಕಾಶಿ ಬೆಟ್ಟಗಳದವಲ್ಲ, ಅವುಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಪೂರ್ವದ ಸ್ಕಾಟ್ಲ್ಯಾಂಡ್. ಕರೆಕ್ಟಾ? ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಪ್ರಸಿದ್ಧವಾದ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನಕ್ಕಿರುವ ಇನ್ನೊಂದು ಹೆಸರೇ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆನೆಗಳು ಕಂಡು ಬರ್ತವೆ. ಆನೆಗಳಿಗೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ರಾಷ್ಟ್ರೀಯ ಉದ್ಯಾನವನ ಅಂದ್ರ ಅದು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಒಂದೇ, ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂದ್ರೂ ಒಂದೇ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಸೋಲಾ ಕಾಡುಗಳು ಕಂಡು ಬರ್ತವೆ? ಸೋಲಾ ಕಾಡುಗಳು. ಸೋಲಾ ಕಾಡುಗಳಿಗೆ ಪ್ರಸಿದ್ಧಿಯಾಗಿದ್ದ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡುಬರುವಂತ ಅತ್ಯಂತ ಮುಖ್ಯವಾಗಿರುವಂತ ಬೆಟ್ಟಗಳು, ಇದು ಅರಣ್ಯಗಳು ಸೋಲಾ ಕಾಡುಗಳು ಅಂತ ಕರಿತೀವಿ. ಸೋಲಾ ಕಾಡುಗಳು. ಬ್ರಹ್ಮಗಿರಿ ಎಂಬ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿದೆ? ಬ್ರಹ್ಮಗಿರಿ ಎಂಬ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬ್ರಹ್ಮಗಿರಿ ಎಂಬ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ. ನೋಡಿ, ಕೊಡಗು ಜಿಲ್ಲೆಯಲ್ಲಿ ಪ್ರಸಿದ್ಧವಾದ ಬ್ರಹ್ಮಗಿರಿ ಎಂಬ ವನ್ಯಜೀವಿಧಾಮ ಇದೆ, ಪುಷ್ಪಗಿರಿ ಎಂಬ ವನ್ಯಜೀವಿಧಾಮ ಇದೆ, ತಲಕಾವೇರಿ ಎಂಬ ವನ್ಯಜೀವಿಧಾಮ ಇದೆ. ಇವೆಲ್ಲ ಕ್ವಶನ್ ಆಗ್ಯಾವ. ತಲಕಾವೇರಿ ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ ಅಂತ ನೇರವಾದ ಪ್ರಶ್ನೆಯಲ್ಲಿ ಕೇಳ್ಯಾನ. ನೆಕ್ಸ್ಟ್, ಮೈಸೂರು, ಮಂಡ್ಯ, ಚಾಮರಾಜನಗರ, ತುಮಕೂರು. ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ ಎಂಬ ನಗರ, ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ ಎಂಬ ಸ್ಥಳ ಈ ಕೆಳಗಿನ ಜಿಲ್ಲೆಗೆ ಪ್ರಸಿದ್ಧಿಯಾಗಿದೆ. ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ ಎಂಬ ಸ್ಥಳ ಯಾಕಿದು ಫೇಮಸ್? ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ. ವೆರಿ ಗುಡ್ ಪವನ್, ಕರೆಕ್ಟ್. ಅಷ್ಟಗ್ರಾಮದ ವಿಶೇಷ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ರಿ ಫ್ಯಾಕ್ಟರಿ ಆರಂಭ ಆಗಿದ್ದಿಲ್ಲ. 1933ರಲ್ಲಿ ಕರ್ನಾಟಕದ ಪ್ರಥಮ ಸಕ್ರಿ ಫ್ಯಾಕ್ಟರಿ ಆರಂಭಗೊಂಡಿದ್ದು ಯಾವ ಸ್ಥಳದಲ್ಲಿ ಅಂತಂದ್ರೆ ಅದು ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ ಎಂಬ ಸ್ಥಳದಲ್ಲಿ ಈ ಒಂದು ಸಕ್ರಿ ಫ್ಯಾಕ್ಟರಿ ಆರಂಭ ಆಗ್ತದೆ. ಅಷ್ಟಗ್ರಾಮ ಅಥವಾ
ಪಾಲಹಳ್ಳಿ ಎಂಬ ಸ್ಥಳಗಳಲ್ಲಿ ಕರ್ನಾಟಕ ರಾಜ್ಯದ ಪ್ರಥಮ ಸಕ್ರಿ ಫ್ಯಾಕ್ಟರಿ ಆರಂಭಗೊಂಡಿದ್ದೇ ಇದೇ ಸ್ಥಳದಲ್ಲಿ. ಯಾವ ವರ್ಷ ಅಂದ್ರೆ 1933. ಕರೆಕ್ಟ್. ಭಾರತದಲ್ಲಿ ಬಿಹಾರ ರಾಜ್ಯದಲ್ಲಿ ಆರಂಭ ಆಗ್ತದೆ. ಕರ್ನಾಟಕ ರಾಜ್ಯದಲ್ಲಿ ಅಷ್ಟಗ್ರಾಮ ಅಥವಾ ಪಾಲಹಳ್ಳಿ ಎಂಬ ಸ್ಥಳದಲ್ಲಿ ಆರಂಭ ಆಗ್ತದೆ. ಮಧುಗಿರಿ ಏಕಶಿಲಾ ಬೆಟ್ಟ ಈ ಕೆಳಗಿನ ಸ್ಥಳದಲ್ಲಿ ಕಂಡು ಬರುತ್ತದೆ. ಮಧುಗಿರಿ ಏಕಶಿಲಾ ಬೆಟ್ಟ ಮಧುಗಿರಿ ಏಕಶಿಲಾ ಬೆಟ್ಟವು ಸರಿಯಾದಂತ ಉತ್ತರ ತುಮಕೂರದಲ್ಲಿ ಕಂಡು ಬರ್ತದೆ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಮಧುಗಿರಿ ಏಕಶಿಲಾ ಬೆಟ್ಟ ಎಲ್ಲಿದೆ ಅಂದ್ರೆ ತುಮಕೂರದಲ್ಲಿ. ಒಂದ್ ಕಾಲದಲ್ಲಿ ಇದು ಕೂಡ 1199 ಮೀಟರ್ ಎತ್ತರವಾಗಿದ್ದು ಏಷ್ಯಾ ಖಂಡದ ಅತಿ ಎತ್ತರವಾದ ಏಕಶಿಲಾ ಬೆಟ್ಟವಾಗಿತ್ತು. ಆದ್ರ ಪ್ರೆಸೆಂಟ್ ಯಾವುದಾಗಿದೆ, ಪ್ರಸ್ತುತ ಯಾವುದಾಗಿದೆ? ಎಸ್, ಸಾವನದುರ್ಗ ಅನ್ನುವಂತ ಬೆಟ್ಟ ನೋಡಿ. ಸಾವನದುರ್ಗ. ಈ ಸಾವನದುರ್ಗ ಅನ್ನುವಂತ ಬೆಟ್ಟ ಎಲ್ಲಿದೆ, ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಎಕ್ಸಲೆಂಟ್, ರಾಮನಗರದಲ್ಲಿ ನೋಡಿ. ರಾಮನಗರದಲ್ಲಿ ಕಂಡು ಬರುವಂತ ಸಾವನದುರ್ಗ ಇದೆಯಲ್ಲ, ಈ ರಾಮನಗರದ ಸಾವನದುರ್ಗ ಅನ್ನುವಂತ ಬೆಟ್ಟ ಇದು ಕರ್ನಾಟಕ ರಾಜ್ಯದ ಪ್ರಸ್ತುತ ಅಲ್ಲ, ಏಷ್ಯಾ ಖಂಡದಲ್ಲಿ ಅತಿ ಎತ್ತರವಾಗಿರುವಂತ ಏಕಶಿಲಾ ಬೆಟ್ಟ ಅಂತ ಹೇಳಿ ನೋಡ್ತೀವಿ. ಕರೆಕ್ಟಾ? ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯ ಯಾವ ಜಿಲ್ಲೆಯಲ್ಲಿದೆ? ಇದು ಕರ್ನಾಟಕ ರಾಜ್ಯದ ಮೊದಲ ವಿಶ್ವವಿದ್ಯಾಲಯ. ಇದನ್ನು 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರಿಂದ ಪ್ರಾರಂಭ ಆಗ್ತದೆ. ಅಂತ ಒಂದು ಮಾನಸ ಗಂಗೋತ್ರ ವಿಶ್ವವಿದ್ಯಾಲಯ ಕರ್ನಾಟಕದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಮೈಸೂರದಲ್ಲಿ ಇದೆ ನೋಡಿ. ಕರ್ನಾಟಕ ರಾಜ್ಯದ ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಎಲ್ಲಿದೆ? ಎಕ್ಸಲೆಂಟ್, ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರದಲ್ಲಿದೆ. ನಮ್ಮ ರಾಜ್ಯದ ಮೊದಲ ವಿಶ್ವವಿದ್ಯಾಲಯ ಯಾವುದಂದ್ರೆ 1916ರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯವರು ಪ್ರಾರಂಭ ಮಾಡಿದಂತ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯ. ಆ ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಯಾರು ಸೇವೆ ಮಾಡಿದರು? ಮಾನಸ ಗಂಗೋತ್ರಿ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳಾಗಿ ಸೇವೆ ಮಾಡಿದವರು ಎಚ್ ವಿ ನಂಜುಂಡಯ್ಯ ನೋಡಿ. ಎಚ್ ವಿ ನಂಜುಂಡಯ್ಯ ಮೊದಲ ಕುಲಪತಿಗಳಾಗಿ ಸೇವೆಯನ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂಚೆ ತರಬೇತಿ ಸಂಸ್ಥೆ ಎಲ್ಲಿದೆ? ಕರ್ನಾಟಕ ರಾಜ್ಯದಲ್ಲಿ ಅಂಚೆ ತರಬೇತಿ ಸಂಸ್ಥೆ ಎಲ್ಲಿದೆ? ಎಸ್, ಮೈಸೂರದಲ್ಲಿದೆ ನೋಡಿ. ಅಂಚೆ ತರಬೇತಿ ಸಂಸ್ಥೆ ಕೂಡ ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿ. ನಾಳೆ PDO ಆಗಿ ನೀವು ಸೆಲೆಕ್ಟ್ ಆದ್ರೆ ಅಂದ್ರೆ ನಿಮ್ಗೆ ಟ್ರೈನಿಂಗ್ ಕೊಡುವಂತ ಸೆಂಟರ್ ಎಲ್ಲಿದೆ? PDO, ಪಂಚಾಯತಿ ಡೆವಲಪ್ಮೆಂಟ್ ಆಫೀಸರ್, ಮೈಸೂರದಲ್ಲಿದೆ ನೋಡಿ. ಅದ್ರ ಹೆಸರು ಏನಂದ್ರ ನಜೀರ್ ಸಾಬ್ ಅನ್ನುವಂತ ಹೆಸರಿನೊಂದಿಗೆ ಅದು ಕೂಡ ನಜೀರ್ ಸಾಬ್ ಪಂಚಾಯತಿ ತರಬೇತಿ ಸಂಸ್ಥೆ ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿ ಕಂಡು ಬರ್ತದೆ. ಬೆಂಗಳೂರು, ಮಂಗಳೂರು, ಮೈಸೂರು, ಚಾಮರಾಜನಗರ. ಅರ್ಕಾವತಿ ಮತ್ತು ವೃಷಭಾವತಿ ಯಾವ ನಗರದ ದಡದ ಮೇಲೆ ಇವೆ? ಯಾವ ನಗರದ ದಡದ ಮೇಲೆ ಹರಿದು ಹೋಗುತ್ತವೆ? ಅರ್ಕಾವತಿ ಮತ್ತೆ ವೃಷಭಾವತಿ ಎರಡು ಫೇಮಸ್. ಅರ್ಕಾವತಿ ಮತ್ತು ವೃಷಭಾವತಿ ಅನ್ನುವಂತ ನದಿಗಳದವ. ಅರ್ಕಾವತಿ ಮತ್ತು ವೃಷಭಾವತಿ ಯಾವ ನದಿಯ ದಡದ ಮೇಲೆ ಎಂದು ನಗರದ ಮೇಲೆ ಅಂದ್ರೆ ಬೆಂಗಳೂರು ನೋಡಿ. ಬೆಂಗಳೂರು ಫೇಮಸ್. ಕ್ವಶನ್ ಕೇಳಿದ್ದಾನೆ, ಬೆಂಗಳೂರು ಯಾವ ನದಿಯ ದಡದ ಮೇಲೆ ಇದೆ ಅಂತಂದ್ರೆ ಅದು ವೃಷಭಾವತಿ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಬೆಂಗಳೂರು ವೃಷಭಾವತಿಯ ನದಿಯ ದಡದ ಮೇಲೆ ಕಂಡು ಬರುತ್ತದೆ. ಹಾಸನ್
ಚಾಮರಾಜನಗರ, ಕೊಡಗು, ದಕ್ಷಿಣ ಕನ್ನಡ. ನೇತ್ರಾವತಿ ಈ ಕೆಳಗಿನ ಜಿಲ್ಲೆಯ ಮೂಲಕ ಹರಿಯುತ್ತದೆ. ನೇತ್ರಾವತಿ ಎಂಬ ನದಿ ಈ ಕೆಳಗಿನ ಜಿಲ್ಲೆಯ ಮೂಲಕ ಸಂಚಯನಗೊಳ್ಳುತ್ತದೆ. ನೇತ್ರಾವತಿ ಎಂಬ ನದಿ ಈ ಕೆಳಗಿನ ಜಿಲ್ಲೆಯ ಮೂಲಕ ಸಂಚಾರ. ಸರಿಯಾದಂತ ಉತ್ತರ ನೇತ್ರಾವತಿ ಯಾವ ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡ ನೋಡಿ. ದಕ್ಷಿಣ ಕನ್ನಡದ ಮೂಲಕ ಹರಿಯುವಂತ ನದಿ ಯಾವುದು? ನೇತ್ರಾವತಿ. ನೇತ್ರಾವತಿ ನದಿ ಜನ್ಮ ಸ್ಥಳದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನ್ಮ ತಳುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳ ರಾಯನದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಳುತ್ತದೆ. ಚಿಕ್ಕಮಗಳೂರು ಜಿಲ್ಲೆಯ ಬಲ್ಲಾಳ ರಾಯನದುರ್ಗ ಎಂಬ ಸ್ಥಳದಲ್ಲಿ ಜನ್ಮ ತಾಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೊಡಿಯಾಲಬಲೆ ಎಂಬ ಸ್ಥಳದ ಮೂಲಕ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಹಾಗಾದ್ರೆ ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದು? ಎಕ್ಸಲೆಂಟ್. ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಯಾವುದಂದ್ರೆ ಅದು ಬಂಡಾಜೆ ಎಂಬ ಜಲಪಾತವನ್ನು ನಿರ್ಮಾಣ ಮಾಡಿದೆ. ಬಂಡಾಜೆ ಫಾಲ್ಸ್. ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾಗಿರುವಂತಹ ಜಲಪಾತ ಅಂದ್ರ ಬಂಡಾಜೆ ಫಾಲ್ಸ್. ನೇತ್ರಾವತಿ ನದಿಯ ನೀರನ್ನ ಯಾವ ನದಿ ಕನೆಕ್ಟ್ ಮಾಡುವಂತ ಉದ್ದೇಶವನ್ನು ಹೊಂದಲಾಗಿದೆ? ಎಸ್, ಅರ್ಕಾವತಿ ನದಿ ಕನೆಕ್ಟ್ ಮಾಡುವಂತ ಉದ್ದೇಶ. ಅದನ್ನೇ ಏನಂತ ಕರೀತಾರಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಎತ್ತಿನ ಹೊಳೆ ಯೋಜನೆ ಅಂತ ಕರೀತಾರೆ ನೋಡಿ. ಎತ್ತಿನ ಹೊಳೆ ಯೋಜನೆ. ಎತ್ತಿನ ಹೊಳೆ ಯೋಜನೆ. ಅರಿಶಿಣ ಉತ್ಪಾದನೆ ಮಾಡುವುದರಲ್ಲಿ ಈ ಜಿಲ್ಲೆ ಅತ್ಯಂತ ಮುಂಚೂಣಿಯಲ್ಲಿದೆ. ಅರಿಶಿಣ ಉತ್ಪಾದನೆ ಮಾಡುವುದರಲ್ಲಿ ಈ ಜಿಲ್ಲೆ ಅತ್ಯಂತ ಮುಂಚೂಣಿ. ನೆಕ್ಸ್ಟ್, ಯಾಕ ಮೊಯಾರ ಎಂಬ ನದಿ ಈ ಜಿಲ್ಲೆಯಲ್ಲಿ ಹರಿಯುತ್ತದೆ. ಮೊಯಾರ ಎಂಬ ನದಿ ಇದೊಂದು ಪ್ರಸಿದ್ಧವಾಗಿರುವಂತಹ ನದಿ. ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಮೊಯಾರ ಎಂಬ ಪ್ರಸಿದ್ಧವಾಗಿರುವಂತಹ ನದಿ ಈ ಕೆಳಗಿನ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂದ್ರೆ ಮೊಯಾರ ಎಂಬ ನದಿ ಚಾಮರಾಜನಗರದಲ್ಲಿ ಕಂಡು ಬರ್ತದೆ ನೋಡಿ. ನೋಡಿ, ಮೊಯಾರ ಅನ್ನುವಂತ ನದಿ ಯಾವ ನದಿಯ ಉಪನದಿ ಅಂದ್ರೆ ಇದು ಕಾವೇರಿ ನದಿಯ ಉಪನದಿಯಾಗಿದೆ. ಕಾವೇರಿ ನದಿಯ ಉಪನದಿ ಅಂತ ಕರಿತೀವಿ. ಕಾವೇರಿ ನದಿಯ ಉಪನದಿಯಾಗಿರುವಂತ ಮೊಯಾರ ಇದು ಯಾವ ಜಿಲ್ಲೆಯಲ್ಲಿ ಹರಿಯುತ್ತೆ ಅಂದ್ರೆ ಚಾಮರಾಜನಗರದಲ್ಲಿ ಹರಿಯುತ್ತದೆ. ಚಾಮರಾಜನಗರದಲ್ಲಿ. ಇದು ಯಾವ ರಾಜ್ಯಗಳ ಮಧ್ಯೆ ಕಂಡು ಬರುತ್ತೆ ಅಂದ್ರೆ ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ಕಂಡು ಬರುತ್ತದೆ. ಕರೆಕ್ಟಾ? ಚಾಮರಾಜನಗರದ ವಿಶೇಷ ಏನಂದ್ರೆ ಇಲ್ಲಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾಗಿರುವಂತಹ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ. ಯಾಕಂದ್ರೆ ಇದು 874 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಮತ್ತೆ 1973ರಲ್ಲಿ ಕರ್ನಾಟಕ ರಾಜ್ಯದಿಂದ ಹುಲಿ ಯೋಜನೆಗೆ ಒಳಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಅಂದ್ರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇನ್ನ ಹೊಗೆನಕಲ್ ಅನ್ನುವಂಥ ಜಲಪಾತ ಕರ್ನಾಟಕ ಹಾಗೂ ತಮಿಳುನಾಡುಗಳ ಮಧ್ಯದಲ್ಲಿ ವಿವಾದಾತ್ಮಕವಾಗಿರುವಂತಹ ಜಲಪಾತ ಇದೇ ಚಾಮರಾಜನಗರದಲ್ಲಿ ಕಂಡು ಬರುತ್ತದೆ. ಬಿಳಿಗಿರಿ ರಂಗನ ಬೆಟ್ಟಗಳ ಆನೆ ಸಂರಕ್ಷಣಾ ತಾಣ ಇಲ್ಲಿ ನಾವು ಘೋಷಣೆ ಮಾಡಿದ್ದೇವೆ. ಕರ್ನಾಟಕದ ದಕ್ಷಿಣ ತುದಿಯಾಗಿರುವಂತಹ ಚಾಮರಾಜನಗರದ ಗುಂಡ್ಲುಪೇಟೆಯ ಮೊಯಾರ್ ಅನ್ನುವಂಥ ಸ್ಥಳ ಇಲ್ಲಿ ಕಂಡು ಬರ್ತದೆ.
ಬಿಳಿಗುಂಡ್ಲು ಅನ್ನುವಂತ ಒಂದು ಪ್ರಸಿದ್ಧವಾಗಿರುವಂತ ಸ್ಥಳ ಇದೆ ಚಾಮರಾಜನಗರದಲ್ಲಿ. ಈ ಬಿಳಿಗುಂಡ್ಲು ವಿಶೇಷ ಏನು ಅಂತಂದ್ರೆ ಕಾವೇರಿ ನದಿಯನ್ನ ಅಳತೆ ಮಾಡತಕ್ಕಂತ ಒಂದು ಮಾಪನ ಕೇಂದ್ರ ಅಂತ ಕರಿತೀವಿ. ನೀರನ್ನ ಕಾವೇರಿ ನದಿಯ ನೀರನ್ನ ಅಳತೆ ಮಾಡುವಂತ ಮಾಪನ ಕೇಂದ್ರ ಯಾವ್ದಂದ್ರೆ ಬಿಳಿಗುಂಡ್ಲು ಅಂತ ಕರಿತೀವಿ. ಬಿಳಿಗುಂಡ್ಲು ಅನ್ನುವಂತ ಪ್ರದೇಶ. ಗೋಪಾಲಸ್ವಾಮಿ ಬೆಟ್ಟಗಳದಾವೆ. ಮತ್ತೆ ಇಲ್ಲಿ ಚಾಮರಾಜನಗರದಲ್ಲಿ ಸೋಲಿಗ ಅನ್ನುವಂತ ಬುಡಕಟ್ಟು ಜನಾಂಗ ಅದಾರೆ. ಮತ್ತೆ ಗೊಂದಲಿಗ ಎಂಬ ಬುಡಕಟ್ಟು ಜನಾಂಗವನ್ನು ನೋಡ್ತೀವಿ. ಗೊಂದಲಿಗ ಮತ್ತು ಸೋಲಿಗ ಎಂಬ ಬುಡಕಟ್ಟು ಜನಾಂಗ ಎಲ್ಲಿದಾರ ಅಂದ್ರೆ ಚಾಮರಾಜನಗರದಲ್ಲಿ ಕಂಡು ಬರ್ತಾರೆ. ಬರಚುಕ್ಕಿ ಜಲಪಾತ ಇದೆ. ಸುವರ್ಣವತಿ ಡ್ಯಾಮ್ ಅನ್ನು ಇಲ್ಲಿ ನಾವು ನೋಡ್ತೀವಿ. ಒಟ್ಟಾರೆಯಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡುಗಳ ಮಧ್ಯದಲ್ಲಿ ಕೇರಳ ರಾಜ್ಯಗಳ ಮಧ್ಯದಲ್ಲಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನವನ ಹಂಚಿಕೆಯಾಗಿದೆ ಅಂದ್ರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನೋಡ್ತೀವಿ. ಹಾಗಾದ್ರೆ ಕಲ್ಯಾಡ ಅನ್ನುವಂತ ಸ್ಥಳ ಎಲ್ಲಿದೆ? ಕಲ್ಯಾಡ ಅಥವಾ ಕಲ್ಯಾಡಿ. ಕಲ್ಯಾಡಿ ಎಂಬ ಸ್ಥಳ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಕಲ್ಯಾಡಿ. ಇದು ಕ್ವಶನ್ ಆಗಿದೆ, ನೇರವಾದ ಪ್ರಶ್ನೆ. ಕಲ್ಯಾಡಿ ಎಂಬ ಸ್ಥಳ ಕರ್ನಾಟಕ ರಾಜ್ಯದ ಯಾವ ಸ್ಥಳದಲ್ಲಿ ಕಂಡು ಬರುತ್ತದೆ? ಕಲ್ಯಾಡಿ ಹಾಸನ್ ಜಿಲ್ಲೆಯಲ್ಲಿದೆ ನೋಡಿ. ಎದಕ್ ಫೇಮಸ್ ಅಂದ್ರೆ ಇದು ತಾಮ್ರಕ್ಕೆ ಫೇಮಸ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ತಾಮ್ರಕ್ಕೆ ಅತ್ಯಂತ ಪ್ರಸಿದ್ಧಿಯಾಗಿರುವಂತ ಸ್ಥಳ ಅಂದ್ರ ಕಲ್ಯಾಡಿ ಅಂತ ಹೇಳಿ ಗುರುತಿಸ್ತೀವಿ. ಕರೆಕ್ಟಾ? ಕರ್ನಾಟಕ ರಾಜ್ಯದಲ್ಲಿ ತಾಮ್ರಕ್ಕೆ ಅತ್ಯಂತ ಮುಖ್ಯವಾಗಿರುವಂತ 3 ಜಿಲ್ಲೆಗಳನ್ನು ನೋಡ್ತೀವಿ. ಆ 3 ಜಿಲ್ಲೆಗಳು ಅಂತಂದ್ರೆ ಒಂದು ಚಿತ್ರದುರ್ಗ ಜಿಲ್ಲೆ, ಇನ್ನೊಂದು ಹಾಸನ ಜಿಲ್ಲೆ, ಇನ್ನೊಂದು ಯಾದಗಿರಿ ಜಿಲ್ಲೆ. ಯಾದಗಿರಿ ಜಿಲ್ಲೆ ಯಾವ ಸ್ಥಳ ಅಂದ್ರ ತಿಂತಣಿ ಅನ್ನುವಂತ ಸ್ಥಳ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಲಿಂಗಾನುಪಾತ ಹೊಂದಿರುವ ಜಿಲ್ಲೆ ಯಾವುದು? ಉಡುಪಿ ಜಿಲ್ಲೆ ನೋಡಿ. 2011ರ ಜನಗಣತಿಯ ಪ್ರಕಾರ ಉಡುಪಿಯ ಲಿಂಗಾನುಪಾತ 1093 ನೋಡಿ. ಕರೆಕ್ಟಾ? ಬೆಂಗಳೂರು ಜನಸಾಂದ್ರತೆ ಎಷ್ಟಿದೆ ಅಂದ್ರೆ ಲಿಂಗಾನುಪಾತ 908 ಇದೆ. ಹೆಚ್ಚು ಲಿಂಗಾನುಪಾತ ಹೊಂದಿದ್ದು ಉಡುಪಿ ಆದರೆ ಅತ್ಯಂತ ಕಡಿಮೆ ಲಿಂಗಾನುಪಾತ ಹೊಂದಿರುವಂತ ಸ್ಥಳ ಅಂದ್ರ ಬೆಂಗಳೂರು ನಗರ. ಬೆಂಗಳೂರು ನಗರ. ಉಡುಪಿ ಹೈಯೆಸ್ಟ್ ಲಿಂಗಾನುಪಾತದಲ್ಲಿ. ಕರೆಕ್ಟಾ? ಈ ಉಡುಪಿ ಜಿಲ್ಲೆಯಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆ ಆಗ್ತದೆ. ಇಲ್ಲಿ ಮರವಂತಿ ಅನ್ನುವಂತ ಬೀಚ್ ಇದೆ. ಉಡುಪಿ ಜಿಲ್ಲೆಯಲ್ಲಿ ಪ್ರಸಿದ್ಧವಾದಂತ ಇತ್ತೀಚೆಗೆ ಒಂದು ಬೀಚ್ ಬ್ಲೂ ಫ್ಲಾಗ್ ಯೋಜನೆಗೆ ಸೆಲೆಕ್ಟ್ ಆಗ್ಯದ. ಯಾವ್ದದು? ಪಡುಬಿದ್ರಿ ಅನ್ನುವಂತ ಸ್ಥಳ. ಕಾಸರಕೋಟ ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ರೆ ಪಡುಬಿದ್ರಿ ಎಂಬ ಸ್ಥಳ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಮರವಂತಿ ಬೀಚ್ ಇದೆ, ಮಲ್ಫೆ ಬೀಚ್ ಇದೆ, ಸೇಂಟ್ ಮೇರಿಸ್ ಅನ್ನುವಂತ ದ್ವೀಪ ಇದೆ. ಸ್ಥಳೀಯ ಜನ ಅದನ್ನು ತೊನ್ಸೆಪಾರ್ ಅಂತ ಕರೀತಾರೆ, ಕೊಕೊನಟ್ ದ್ವೀಪ ಅಂತ ಕರೀತಾರೆ. ಉಡುಪಿ ಜಿಲ್ಲೆಯಲ್ಲಿ ಕನಕನ ಕಿಂಡಿ ಅನ್ನುವಂತ ಒಂದು ವಿಶಿಷ್ಟವಾಗಿರುವಂತ ಸ್ಥಳ ಇದೆ. ಮಧ್ವಾಚಾರ್ಯರು ಜನ್ಮ ತಾಳಿದಂತ ಇದು ಪುಣ್ಯಭೂಮಿ. ಕರೆಕ್ಟಾ? ಮಧ್ವಾಚಾರ್ಯರು ಉಡುಪಿ ಜಿಲ್ಲೆಯ ಪಾಜಕ ಎಂಬ ಸ್ಥಳದಲ್ಲಿ 1238ರಲ್ಲಿ ಜನ್ಮ ತಾಳ್ತಾರೆ. ಅವರು ಮಂಡಿಸಿದ ಸಿದ್ಧಾಂತ ಅಂದ್ರ ದ್ವೈತ ಸಿದ್ಧಾಂತ. ಉಡುಪಿಯಲ್ಲಿ ಅಷ್ಟಮಠಗಳನ್ನು ನೋಡ್ತೀವಿ. ಶ್ರೀಕೃಷ್ಣನ ವಿಗ್ರಹವನ್ನು ಇಲ್ಲಿ ಸ್ಥಾಪನೆ ಮಾಡಲಾಗಿದೆ. ಎಲ್ಲವೂ ಉಡುಪಿ ಜಿಲ್ಲೆಯ ವಿಶೇಷ. ಮತ್ತು ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಪ್ರಸಿದ್ಧವಾಗಿರುವಂತ ಮ್ಯಾಂಗ್ರೋಸ್ ಅರಣ್ಯವನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಮ್ಯಾಂಗ್ರೋಸ್ ಅರಣ್ಯ ಹೊಂದಿರುವಂತ ಏಕೈಕ ಸ್ಥಳ ಅಂದ್ರ ಉಡುಪಿ. ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ರಾಮನಗರ. ಇವುಗಳಲ್ಲಿ ಅತಿ ಹೆಚ್ಚು ಶೇಂಗಾ ಉತ್ಪಾದನೆ ಮಾಡುವ ಜಿಲ್ಲೆ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಉತ್ಪಾದನೆ ಮಾಡುವಂತ ಜಿಲ್ಲೆ
ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯುವಂತ ಜಿಲ್ಲೆ ಅಂದ್ರೆ ಚಿತ್ರದುರ್ಗ ನೋಡಿ. ಭಾರತದ ಶೇಂಗಾ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದ್ರೆ, ಎಲ್ಲಿದೆ ಭಾರತ ಶೇಂಗಾ ಸಂಶೋಧನಾ ಕೇಂದ್ರ? ವೆರಿ ಗುಡ್. ಗುಜರಾತ್ ರಾಜ್ಯದ ಜುನಾಗಢದಲ್ಲಿದೆ ನೋಡಿ. ಗುಜರಾತ್ ರಾಜ್ಯದ ಜುನಾಗಢದಲ್ಲಿ ಭಾರತದ ಶೇಂಗಾ ಸಂಶೋಧನಾ ಕೇಂದ್ರವನ್ನು ನೋಡ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯುವಂತ ಜಿಲ್ಲೆ ಅಂದ್ರೆ ಚಿತ್ರದುರ್ಗ. ನೆಕ್ಸ್ಟ್, ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಅಶೋಕನ ಒಂದು ನೂತನ ಶಾಸನ ಪತ್ತೆಯಾಗಿದೆ? ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಅಶೋಕನ ಒಂದು ನೂತನ ಶಾಸನ ಪತ್ತೆಯಾಗಿದೆ? ಕೋಲಾರದಲ್ಲಿ ನೋಡಿ. ಕೋಲಾರದ ಯಾವ ಸ್ಥಳದಲ್ಲಿ ಶಾಸನ ಪತ್ತೆಯಾಗಿದೆ ಅಂತಂದ್ರೆ, ಯಾವ ಸ್ಥಳದಲ್ಲಿ? ಕೋಲಾರ ಜಿಲ್ಲೆ ಮುಳಬಾಗಿಲು ನೋಡಿ. ಕೋಲಾರ ಜಿಲ್ಲೆ ಮುಳಬಾಗಿಲದಲ್ಲಿ ಈ ಶಾಸನ ಪತ್ತೆಯಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು. ಕರ್ನಾಟಕ ರಾಜ್ಯದಲ್ಲಿ ಮೊದಲು ಸೂರ್ಯ ಕಾಣುವ ಸ್ಥಳ ಯಾವುದು? ಸೂರ್ಯ ಉದಯವಾಗುವ ಸ್ಥಳ ಯಾವುದು? ಕರ್ನಾಟಕ ರಾಜ್ಯದಲ್ಲಿ ಮೊದಲು ಸೂರ್ಯ ಉದಯವಾಗುವ ಸ್ಥಳ ಯಾವುದು? ಯಾವ ಸ್ಥಳದಲ್ಲಿ ಸೂರ್ಯ ಉದಯವಾಗ್ತಾನ? ಸೂರ್ಯ ಉದಯವಾಗುವ ಸ್ಥಳ ಯಾವುದು ಅಂದ್ರೆ ಇದೇ ಚಿತ್ರದುರ್ಗ, ಏನು ಕೋಲಾರ ಜಿಲ್ಲೆ ಮುಳಬಾಗಿಲು ನೋಡಿ. ಕೋಲಾರ ಜಿಲ್ಲೆ ಮುಳಬಾಗಿಲದಲ್ಲಿ ಫಸ್ಟ್ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದ್ರೆ ನಮ್ಮ ರಾಜ್ಯದ ಪಶ್ಚಿಮ ತುದಿ ಅಂದ್ರೆ ಉತ್ತರ ಕನ್ನಡದ ಕಾರವಾರ, ಪೂರ್ವ ತುದಿ ಅಂದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು. 74.12 ಪೂರ್ವ ರೇಖಾಂಶದಿಂದ 78.45 ಪೂರ್ವ ರೇಖಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಆ ಉದ್ದೇಶಕ್ಕಾಗಿ ಕರ್ನಾಟಕದ ಪಶ್ಚಿಮ ತುದಿ ಉತ್ತರ ಕನ್ನಡದ ಕಾರವಾರ ಆದರೆ ಪೂರ್ವ ತುದಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ಆಗಿದೆ. ಜೋಗಿಮಟ್ಟಿ ಬೆಟ್ಟಗಳು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತವೆ? ಜೋಗಿಮಟ್ಟಿ ಅನ್ನುವಂತ ಬೆಟ್ಟಗಳದವಲ್ಲ, ಫೇಮಸ್ ಬೆಟ್ಟಗಳು ಇವು. ಜೋಗಿಮಟ್ಟಿ ಸರಿಯಾದಂತ ಉತ್ತರ ಚಿತ್ರದುರ್ಗ ನೋಡಿ. ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಜೋಗಿಮಟ್ಟಿ ಇದೆಯಲ್ಲ, ಜೋಗಿಮಟ್ಟಿಯನ್ನು ಏನಂತ ಕರೀತಾರಂದ್ರೆ ಕರ್ನಾಟಕದ ಊಟಿ ಅಂತ ಕರೀತಾರೆ. ಕರ್ನಾಟಕದ ಊಟಿ ಅಥವಾ ಉದಕ ಮಂಡಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ನಿಸರ್ಗ ಸಂಪನ್ಮೂಲದಲ್ಲ, ಎಲ್ಲಿ ಸಿಗಂಗಿಲ್ಲ ಅಂತ ಒಂದು ಅದ್ಭುತ. ಅದಕ್ಕೆ ನಮ್ಮ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷವಾಕ್ಯವನ್ನ ಒನ್ ಸ್ಟೇಟ್ ಮಿನಿ ವರ್ಲ್ಡ್ ಅಂತ ಹೇಳಿ ಘೋಷಣೆ ಮಾಡಿದ್ರು. ಹಂಗಂತೇಳಿ ನಾವು ನಿಸರ್ಗ ಜೊತೆಯಲ್ಲಿ ಆಟ ಆಡಕ್ ಹೋದ್ರೆ ಅದು ನಮ್ಮ ಪ್ರಾಣಕ್ಕೆ ಅಪಾಯ ಆಗುವಂತ ಸಾಧ್ಯತೆ ಇದೆ. ಇತ್ತೀಚೆಗೆ ನೀವು ನೋಡ್ರಿ, ಜಲಪಾತಗಳಲ್ಲಿ ಎಷ್ಟೋ ಜನ ಕುಸಿದು ಬಿದ್ದು, ಅಂದ್ರೆ ನಿಸರ್ಗವನ್ನು ನೋಡಿ ಆನಂದಿಸ್ಬೇಕು ಹೊರತು ಆ ನಿಸರ್ಗ ಜೊತೆ ನಾವು ಆಟ ಆಡಿದೇವೆ ಅಂತಂದ್ರೆ, ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದೇನೆಂದ್ರೆ, ಆಶೆಯನ್ನ ಈಡೇರಿಸಿದ ಹೊರತು ನಿನ್ನ ದುರಾಶೆಗಳನ್ನಲ್ಲ. ಸಿಕ್ಕರು ಬಿಡಂಗೆಲ್ಲ ತೊಗೊಂಡೋಗ್ಬಿಡ್ತದೆ, ಜೀವಕ್ಕೆ ಆಪತ್ತು ತರುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ನಾವು ಏನೇ ಮಾಡಿದ್ರು ಕೂಡ ಬಹಳಷ್ಟು ಎಚ್ಚರಿಕೆಯಿಂದ ನಿಭಾಯಿಸುವಂತ ಪ್ರಯತ್ನವನ್ನು ಮಾಡಬೇಕು. ಬೇಜವಾಬ್ದಾರಿಯಿಂದ ಮಾಡಿದೆವು ಅಂದ್ರೆ ನಮ್ಮ ಜೀವಕ್ಕೆ ಆಪತ್ತು ಬರುವಂತ ಸಾಧ್ಯತೆ ಇದೆ. ನಾವಿದ್ರೆ ಪ್ರಪಂಚ, ನಾವಿದ್ರೆ ಜಗತ್ತ. ನಮಗೇನು ಹೆಚ್ಚು ಕಡಿಮೆ ಆದ್ರೆ ನಾವೇ ಇಲ್ಲಾಂದ್ರೆ ಪ್ರಪಂಚನೇ ಇಲ್ಲಲ್ಲ, ಹೌದಾ? ಒಂದು ಫೇಲ್ ಹಾಕಿನ 20 ಎಕ್ಸಾಮ್ ಬರಿಬಹುದು, ಬೆಕ್ಕದ ಎಕ್ಸಾಮ್ಗಳು. ಜಗತ್ತು ಬಹಳ ವಿಶಾಲ ಇದೆ, ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ತಿರುಗಾಡಬಹುದು ನಾವು. ಹೌದು ನವೀನ, ಕರೆಕ್ಟ್ ಅಪ್ಪ. ನೋಡಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಇಂಗಾಳದಾಳ ಅನ್ನುವಂತ ಒಂದು ಸ್ಥಳ ಇದೆ. ಯಾರು ಹೇಳ್ತಾರೆ ಇಂಗಾಳದಾಳ? ಆಗಲೇ ಹೇಳಿ ನಿಮ್ಗೆ. ಚಿತ್ರದುರ್ಗ ಜಿಲ್ಲೆ ಇಂಗಾಳದಾಳದ ವಿಶೇಷ ಏನು ಅಂತಂದ್ರೆ, ಅದು ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಇಂಗಾಳದಾಳವನ್ನು ಏನಂತ ಕರೀತಾರೆ? ಕರ್ನಾಟಕದ ಕೇತ್ರಿ ಅಂತ ಕರೀತಾರೆ. ಇಂಗಾಳದಾಳವನ್ನ ಕರ್ನಾಟಕದ ಕೇತ್ರಿ. ಇನ್ನು ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ ಅಂತ ಆ ಸ್ಥಳ ಅದಲ್ಲ, ಅದರ ವಿಶೇಷ ಏನು? ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಅದು. ಕರ್ನಾಟಕದಲ್ಲಿ
ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆಯ ನಾಯಕನಹಟ್ಟಿ. ಚಿತ್ರದುರ್ಗ ಜಿಲ್ಲೆ ಚಳ್ಳಿಕೆರೆಯ ನಾಯಕನಹಟ್ಟಿ ಅನ್ನುವಂಥ ಸ್ಥಳ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವಂತ ಸ್ಥಳ ಅಂತ ಹೇಳಿ ನೋಡ್ತೀವಿ. ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಂದು ಕೆರೆ ಇದೆ, ಯಾರು ಹೇಳ್ತಾರೆ? ಕೆರೆ ಇದೆ, ಯಾವ ಕೆರೆ? ಎಸ್, ಚಂದ್ರವಳ್ಳಿ ಅನ್ನುವಂತ ಕೆರೆ ಇದೆ ನೋಡಿ, ಚಂದ್ರವಳ್ಳಿ. ಇದು ಕ್ವಶನ್ ಆಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುವಂತ ಚಂದ್ರವಳ್ಳಿ ಎಂಬ ಕೆರೆಯನ್ನ ಕಟ್ಟಿದವರು ಯಾರು? ಎಸ್, ಯಾರು? ಕದಂಬ ಸಾಮ್ರಾಜ್ಯದ ಸಂಸ್ಥಾಪಕರಾಗಿರುವಂತ ಮಯೂರ ವರ್ಮ. ಆ ಮಯೂರ ವರ್ಮ ಏನ್ ಮಾಡ್ತಾನಂದ್ರೆ ಚಂದ್ರವಳ್ಳಿ ಎಂಬ ಕೆರೆಯನ್ನು ಕಟ್ಟಿಸ್ತಾನೆ. ಅಷ್ಟೇ ಅಲ್ಲದೆ ಚಂದ್ರವಳ್ಳಿ ಎಂಬ ಶಾಸನವನ್ನು ನಿರ್ಮಾಣ ಮಾಡಿದ್ದಾನೆ. ಆ ಚಂದ್ರವಳ್ಳಿ ಶಾಸನದ ವಿಶೇಷ ಏನಂದ್ರೆ ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ತಾಮ್ರಪಟ ಶಾಸನ ನೋಡಿ. ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಅದು. ತಾಮ್ರಪಟ ಶಾಸನ ನಮ್ಮ ರಾಜ್ಯದಲ್ಲಿ ಕಂಡು ಬರುವಂತ ಮೊಟ್ಟ ಮೊದಲ ತಾಮ್ರಪಟ ಶಾಸನ ಯಾವ್ದಂದ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರುವ ಚಂದ್ರವಳ್ಳಿ ಶಾಸನ. ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಶಾಸನ ಇದೆ, ಫೇಮಸ್. ಸಿದ್ದಾಪುರ ಶಾಸನ ಇದೆ, ಜಟ್ಟಿಂಗ ರಾಮೇಶ್ವರ ಶಾಸನ ಇದೆ. ಆ ಜಟ್ಟಿಂಗ ರಾಮೇಶ್ವರ ಶಾಸನ ಆಗಿರಬಹುದು, ಸಿದ್ದಾಪುರ ಶಾಸನ ಆಗಿರಬಹುದು, ಬ್ರಹ್ಮಗಿರಿ ಶಾಸನ ಆಗಿರಬಹುದು, ಅವೆಲ್ಲ ಅಶೋಕನ ಆಡಳಿತದ ಬಗ್ಗೆ ತಿಳಿಸುವಂತ ಶಾಸನಗಳು. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಒಂದು ಫೇಮಸ್ ಅಣೆಕಟ್ಟಿದೆ, ಯಾರು ಹೇಳ್ತಾರೆ? ಎಸ್, ವಾಣಿ ವಿಲಾಸ ಅಣೆಕಟ್ಟು ನೋಡಿ, ವಾಣಿ ವಿಲಾಸ ಅಣೆಕಟ್ಟು. ವಾಣಿ ವಿಲಾಸ ಅಣೆಕಟ್ಟಿಗಿರುವ ಇನ್ನೊಂದು ಹೆಸರೇ ಮಾರಿ ಕಣಿವೆ ಯೋಜನೆ ಅಂತ ಕರಿತೀವಿ. ಮಾರಿ ಕಣಿವೆ ಯೋಜನೆ ಅಂದ್ರು ಒಂದೇ, ವಾಣಿ ವಿಲಾಸ ಅಣೆಕಟ್ಟು ಅಂದ್ರು ಒಂದೇ. ಇದು ಕರ್ನಾಟಕ ರಾಜ್ಯದ ಮೊಟ್ಟ ಮೊದಲ ಅಣೆಕಟ್ಟು. ಯಾವ ವರ್ಷ ಅಂದ್ರೆ 1907ರಲ್ಲಿ ಕಟ್ಟಿದಂತ ಅಣೆಕಟ್ಟು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಮಾರಿಕಣಿವೆ ಎಂಬ ಸ್ಥಳದಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆ ವಾಣಿ ವಿಲಾಸ ಅಣೆಕಟ್ಟು. ಇದು ಎಲ್ಲಿದೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಭಾರತದ ನಕ್ಷೆ ಆಕಾರದಲ್ಲಿ ಕಂಡು ಬರುವಂತ ಅಣೆಕಟ್ಟು. ಇದು ನೋಡ್ಲಕ್ ಹೆಂಗಿದೆ ಅಂದ್ರೆ ಇಂಡಿಯಾ ಮ್ಯಾಪ್ ನೋಡಿದಂಗೆ ಅನಿಸ್ತದೆ, ಸೇಮ್. ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ಅನ್ನುವಂತ ಹೆಸರು ಕೇಳಿರಬಹುದು. ಮೊಳಕಾಲ್ಮೂರು ಅನ್ನುವಂತ ಸ್ಥಳ ಎದಕ್ ಫೇಮಸ್ ಆಗಿದೆ? ಅದು ಸಾರಿಗಳಿಗೆ ಫೇಮಸ್ ಆಗಿದೆ ನೋಡಿ. ಸೀರೆ, ಕರ್ನಾಟಕ ರಾಜ್ಯದಲ್ಲಿ ಸೀರೆಗಳಿಗೆ ಫೇಮಸ್ ಆಗಿರುವಂತದ್ದು. ನೆಕ್ಸ್ಟ್, ಶಿವಮೊಗ್ಗ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ. ಯಾವ ಜಿಲ್ಲೆಯನ್ನ ಏಲಕ್ಕಿಯ ನಾಡು ಅಂತ ಕರೀತಾರೆ? ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯನ್ನ ಏಲಕ್ಕಿಯ ನಾಡು ಎಂದು ಕರೆಯುತ್ತಾರೆ? ಹಾವೇರಿಯನ್ನ ಏಲಕ್ಕಿಯ ನಾಡು ಅಂತ ಕರೀತಾರೆ. ತಪ್ಪು ಹಾಕ್ತಾರ. ಹಾವೇರಿಯನ್ನ ಏಲಕ್ಕಿಯ ನಾಡು. ಜನಪದ ವಿಶ್ವವಿದ್ಯಾಲಯ ಇದೆ. ಕರ್ನಾಟಕದ ಕಬೀರೆನಿಸಿಕೊಂಡಂತ ಸಂತ ಶಿಶುನಾಳ ಶರೀಫರು ಜನ್ಮ ತಾಳಿದ ಪುಣ್ಯಭೂಮಿ ಬಾಡ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಧರ್ಮ ಜಲಾಶಯ ಹಾವೇರಿ ಜಿಲ್ಲೆಯಲ್ಲಿದೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಎಂಬ ಸ್ಥಳದಲ್ಲಿ ಕೃಷ್ಣಮೃಗ ಅಭಯಾರಣ್ಯ ಇದೆ. ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂತ ಜಿಲ್ಲೆ, ಗರಿಷ್ಠ ಹತ್ತಿ ಉತ್ಪಾದನೆ ಮಾಡುವಂತ ಜಿಲ್ಲೆ ಹಾವೇರಿ. ಇದನ್ನ ಏಲಕ್ಕಿಯ ನಾಡು ಅಂತ ಕರೀತಾರೆ. ಬ್ಯಾಡಿಗೆ ಮೆಣಸಿನಕಾಯಿಗೆ ಫೇಮಸ್ ಆಗಿರುವಂತ ಜಿಲ್ಲೆ ಅಂದ್ರೆ ಹಾವೇರಿ. ಮೆಕ್ಕೆಜೋಳ, ಈ ಒಂದು ಸಂಶೋಧನಾ ಕೇಂದ್ರ ಮೆಕ್ಕೆಜೋಳ ಪಾರ್ಕ್ ಎಲ್ಲಿದೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ಬಂಕಾಪುರ ಎಂಬ ಸ್ಥಳವನ್ನು ಹಾವೇರಿ ಜಿಲ್ಲೆಯಲ್ಲಿ ನಿರ್ಮಾಣ ಮಾಡಲಾಯಿತು. ಆ ಬಂಕಾಪುರ ಅನ್ನುವಂತ ಸ್ಥಳ ಎದಕ್ ಫೇಮಸ್ ಆಗಿದೆ ಅಂತಂದ್ರೆ ನವಿಲುಗಳಿಗೆ ಫೇಮಸ್ ಆಗಿದೆ ಹಾವೇರಿ ಜಿಲ್ಲೆ. ಹಾನಗಲ್ ಅನ್ನುವಂತ ಒಂದು ಪ್ರಸಿದ್ಧವಾದ ಊರಿದೆ. ಹಾನಗಲ್ಲದಲ್ಲಿ ಗುರುಕುಮಾರೇಶ್ವರ ಅನ್ನುವಂತ ಒಬ್ಬ ಮಹಾನ್ ವ್ಯಕ್ತಿಗಳು ಆ ಪುಣ್ಯ ಭೂಮಿಯಲ್ಲಿ ನಡೆದಾಡಿರುವಂತ ವಿಶೇಷ. ಇದೇ ಹಾವೇರಿ ಜಿಲ್ಲೆಯಲ್ಲಿ ಮೈಲಾರ ಮಹಾದೇವಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಇದ್ರು. ಅವರು ಮಹಾತ್ಮ ಗಾಂಧಿಯವರ ಜೊತೆಯಲ್ಲಿ ಕೂಡಿಕೊಂಡು ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುತ್ತಾರೆ.
ಅವರನ್ನ ಕರ್ನಾಟಕದ ಭಗತ್ ಸಿಂಗ್ ಅಂತ ಕರೀತಾರೆ. ಅವರ ಹೆಸರಲ್ಲೇ ಒಂದು ಪ್ರಸಿದ್ಧವಾಗಿರುವಂತ ಟ್ರೈನ್ ಅಂದ್ರೆ ರೈಲು ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಅವರು ಕಟ್ಟಿದಂತ ಮೋಟೆಬೆನ್ನೂರು ಅನ್ನುವಂತ ಸ್ಥಳವನ್ನ ಕರ್ನಾಟಕದ ಸಬರಮತಿ ಅಂತ ಹೇಳಿ ಕರೀತಾರೆ. ಇವೆಲ್ಲ ಹಾವೇರಿ ಜಿಲ್ಲೆಗೆ ಸಂಬಂಧ. ಸುಮ್ಮನೆ ಹಾವೇರಿ ಜಿಲ್ಲೆ ನೋಡಿದ ತಕ್ಷಣ ಈ ತರ ನೀವು ಒಂದೊಂದು ಪಾಯಿಂಟ್ಗಳನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ. ಧರ್ಮ ಜಲಾಶಯ ಇದೆ ಹಾವೇರಿ ಜಿಲ್ಲೆಯಲ್ಲಿ. ಒಂದು ಕೆರೆ ಇದೆ, ಮಾನಸದ ಕೆರೆ ಅಂತ. ಹಾವೇರಿ ಜಿಲ್ಲೆಯಲ್ಲಿ ಕೆರೆ ವಿಶೇಷ ಏನು? ಕೆರೆ ಯಾರು ಹೇಳ್ತಾರೆ? ಎಸ್, ಮಾಸೂರು ಮಗದ ಮಾಸೂರು ಅನ್ನುವಂತ ಕೆರೆ ಇದೆ. ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದು ಕಟ್ಟಿಶಾನ, ಶೆರೆಮುಖ ನೀರಿಲ್ಲ ಜ್ಯೋತಿಷ ತೆಗಿಶಾನ, ಬಹುಶಃ ಕೇಳ್ಯಾನ ಕೆರೆ ಹಾರವು ಬೇಡದ, ಹಿರಿ ಸೊಸಿ ಕೊಟ್ಟಾರ ಹಿರಿತಾನ ಮಾಡೋರಿಲ್ಲ, ಕೊನೆ ಸೊಸಿ ಭಾಗೀರಥಿ ಕೊಟ್ಟಾರೆ ಅನ್ನುವಂತ ಹಾಡು ಹಾವೇರಿ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಕರ್ನಾಟಕ ರಾಜ್ಯದಲ್ಲಿ ಹಾವೇರಿ ಜಿಲ್ಲೆ ಇದೊಂದು ವಿಶಿಷ್ಟವಾಗಿರುವಂತ ಜಿಲ್ಲೆ.